ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು, ಆ ಭ್ರಷ್ಟಾಚಾರದಲ್ಲಿ ಇವತ್ತು ವಿದ್ಯಾರ್ಥಿಗಳು ತಂದೆ ತಾಯಿ ಬಡವರಿದ್ದು ಮಕ್ಕಳನ್ನ ವಸತಿ ನಿಲಯದಲ್ಲಿ ಬಿಟ್ಟು ಉತ್ತಮ ಶಿಕ್ಷಣ ಕೊಡಬೇಕಂತೇಳಿ ಅವರು ದುಡಿಲಿಕ್ಕೆ ವಲಸೆ ಹೋಗುತ್ತಾರೆ. ಆದರೆ ವಸತಿ ನಿಲಯದಲ್ಲಿ ಒಬ್ಬೊಬ್ಬ ವಾರ್ಡನಿಗೆ ಹಾಸ್ಟೆಲ್ ವಸತಿ ನಿಲಯ ಪಾಲಕ್ ಇರ್ಬೋದು, ವಸತಿ ನಿಲಯದ ವಾರ್ಡನ್ ಇರ್ಬೋದು, ಅವರಿಗೆ 1, 2 ರಿಂದ 3 ತನ ಚಾರ್ಜ್ ಇರ್ತವೆ. ಅವರಿಗೆ ಮಕ್ಕಳ ಬಗ್ಗೆ ಕಾಳಜಿ ಇರುವುದಿಲ್ಲ. ಮಕ್ಕಳು ಅವರಿಗೆ ಏನೇ ತೊಂದರೆ ಆದರೂ ಅದನ್ನ ನಿಲಯ ಪಾಲಕರೇ ಅದ್ರ ಜವಾಬ್ದಾರಿ. ಆದರೆ ನಿಲಯ ಪಾಲಕರು ಅದರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೇ ಮಕ್ಕಳಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ ನೀಡ್ತಕ್ಕಂಥ ಕೆಲಸ ನಡೆದಾಗ ನಿಲಯ ಪಾಲಕರು ಅದರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗಿರುತ್ತದೆ. ಆದರೆ ಇವತ್ತು ಅಧಿಕಾರಿಗಳು ಅದಕ್ಕೂ ನಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಅಂತೇಳಿ ಇಲ್ಲದ್ರಿಂದ ಮೊನ್ನೆ ಗುರ್ಮಿಟ್ಕಲ್ ತಾಲೂಕಿನಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಒಂದು ಹುಡುಗಿ ನೇಣು ಹಾಕೊಂಡು ಸತ್ತು. ಅದಕ್ಕೆ ಕಾರಣ ಏನು? ಕಾರಣ ತಿಳಿಲಾರ್ದನೆ ಇವತ್ತು ಪೊಲೀಸ್ ಇಲಾಖೆ UDRದಲ್ಲಿ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಬಂಧುಗಳೇ. ಆದರೆ ಇಲ್ಲಿಯವರೆಗೂ ಏನಾಗಿದೆ ಅನ್ನೋದನ್ನ ಇವತ್ತು ಪೊಲೀಸ್ ಇಲಾಖೆ ಯಾವುದ್ರ ಬಗ್ಗೆ ಇನ್ನೂ ತನಕ ಹೇಳಿಲ್ಲ. ಮತ್ತು ಅದೇ ರೀತಿಯಾಗಿ ಮಾನ್ಯ ಶರಣಗೌಡ ಕಂದಕೋರು ಮನೆ ಹಿಂದುಗಡೆನೆ ಹಾಸ್ಟೆಲ್ ಇದೆ, ಬಟ್ ಅವರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಸ್ಪಂದನೆ ಯಾವುದೇ ಸ್ಟೇಟ್ಮೆಂಟ್ ಕೊಡ್ತಾನಿಲ್ಲ. ಅಂದ್ರೇನೆ ಬಡ ಮಕ್ಕಳಿಗೆ ಯಾರು ಏನು ಇವತ್ತು ಸರ್ಕಾರ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅವ್ರು ಯಾರು ಇವತ್ತು ಕಿವಿಗೆ ಹಾಕಿಲ್ಲ ಅಂತಂತಂದ್ರೆ ಬಡ ಮಕ್ಕಳು ಓದಿ ವಿದ್ಯಾವಂತರು ಆಗೋದು ಯಾವಾಗ? ಇವತ್ತು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ ಚಾರ್ಟ್ ಪ್ರಕಾರ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾದದ್ದು ಅಧಿಕಾರಿಗಳ ಕರ್ತವ್ಯ. ಆದರೆ ಮೂಲಭೂತ ಸೌಲಭ್ಯಗಳು ಬಂದರೂ ಕೂಡ ಆ ಮಕ್ಕಳಿಗೆ ಪೂರ್ತಿ ಆಹಾರ ಅಂತೂ ಕೆಟ್ಟ ಇದರಲಿಂದ ಕೂಡಿರ್ತದೆ, ಹುಳ ಕೂಡಿರ್ತವೆ. ಇವತ್ತಿನ ಮಟ್ಟಿಗೆ ಸ್ವಚ್ಛ ಇರೋದಲ್ಲ. ಅಂಥದ್ರಲ್ಲಿ ಕೇಳಿದಾಗ ಮಾತ್ರ ಇವತ್ತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದಾಗಲಿ, ಬೆದರಿಕೆ ಹಾಕೋದಾಗಲಿ, ಅವರಿಗೆ ಹಾಸ್ಟೆಲ್ನಿಂದ ಹೊರಗಡೆ ಹಾಕೋದಾಗಲಿ ಇಂಥ ಘಟನೆಗಳು ನಡೀತಿರೋದ್ರಿಂದ ಇವತ್ತು ವಿದ್ಯಾರ್ಥಿಗಳು ಧೈರ್ಯದಿಂದ ಹಾಸ್ಟೆಲ್ನಲ್ಲಿ ವಾಸ ಮಾಡಕ್ ಆಗ್ತಿಲ್ಲ ಬಂಧುಗಳೇ. ಆ ಒಂದು ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳು, ಡಿಸ್ಟಿಕ್ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಬೇಕು. ಮೊನ್ನೆ ಏನಾದಂತ ಘಟನೆ, ಹುಡುಗಿ ಒಂದು ವಿದ್ಯಾರ್ಥಿನಿ ನೇಣು ಹಾಕೊಂಡು ಸತ್ತಿದ್ದಾಳೆ, ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕಂತೇಳಿ ನಾವು ಇವತ್ತು ಮಾಧ್ಯಮದವ್ರ ಮುಖಾಂತರ ಮನವಿ ಮಾಡಿಕೊಳ್ತೀನಿ ಬಂಧುಗಳೇ. ಚಾರ್ಜ್ ಇರ್ತಾವ ಸರ್, ಅಲ್ಲಿ ಅವರು ಒಂದು ಕಡೆ ಇರಂಗಿಲ್ಲ, ಅವ್ರು ಎಲ್ಲೇ ಒಂದ್ ಕಡೆ ಇರ್ತಾರ. ಅದನ್ನ ಹಾಸ್ಟೆಲ್ ಹೆಡ್ ಕುಕ್ ಅಂತ ಹೇಳಿರ್ತಾನ, ಆ ಹೆಡ್ ಕುಕ್ ಜವಾಬ್ದಾರಿ ಕೊಟ್ಟು ಹೋಗಿರ್ತಾರ. ಬಟ್ ಮಕ್ಕಳ ಮನಸ್ಸಿನಲ್ಲಿ ಏನದ ಅನ್ನೋದು ಪಾಲಕರ ತಿಳ್ಕೊಬೇಕಂತ ಕೆಲಸ ಇರ್ತದೆ. ಅವ್ರು ಒಂದ್ ಕಡೆ ಎಲ್ಲೇ ಒಂದು ಪ್ಲೇಸ್ ಅವ್ರದ್ದು ಇರ್ತದ, ಸಿಟಿಯಲ್ಲಿ ಇರ್ತದ, ಅವ್ರದ್ದು ವಾಸ ಮಾಡೋಂಥ ಸಿಟಿಯಲ್ಲಿ ಇರ್ತದ. ಅವರು ಮೇಂಟೈನ್ ಮಾಡ್ಲಿಕ್ಕೆ ಒಬ್ರು 4 ಗಂಟೆ ಬಿಟ್ಟಿರ್ತಾರ ನಿಲಯದಲ್ಲಿ.